ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ಬಿಡೋಣ ನಾವು. ಉಡುಪಿ ಕಂಪ್ಲೀಟ್ ಆಗಿ ಕರಾವಳಿ ಅಂತಾನೂ ಹೇಳೋದಕ್ಕಾಗಲ್ಲ ನಾವು, ಯಾಕಂದ್ರೆ ಚಿಕ್ಕಮಗಳೂರಿನ ಹಲವು ಕ್ಷೇತ್ರಗಳು ಕೂಡ ಒಳಗೊಂಡಿದೆ. ಉಡುಪಿ ಲೋಕಸಮರದ ಲೆಕ್ಕಾಚಾರ ಏನಿದೆ? ಹೊಸ ಮುಖಕ್ಕೆ ಮಣೆ ಹಾಕ್ತಾನ ಮತದಾರ? ಇಲ್ಲಿ ಜಾತಿವಾರು ಕಾಂಬಿನೇಷನ್ ಬಹಳ ಇತ್ತು. ಬಂಟ್ ವರ್ಸಸ್ ಬಿಲ್ಲವ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿಯೋ ಅಥವಾ JP ಹೆಗಡೆಯೋ? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಜಾತಿವಾರು ಲೆಕ್ಕಾಚಾರವನ್ನ, ಕಾಸ್ಟ್ ಕಾಂಬಿನೇಷನ್ ಅನ್ನ ಕಾಂಗ್ರೆಸ್ ಹಾಗೂ ಬಿಜೆಪಿ, ಇಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಅಂತ ನಾವು ತಗೊಂಡ್ರೆ ಉಡುಪಿಯಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಬಿಲ್ಲವ ಆದ್ರೆ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಬಂಟ್ಸ್ ಆಗಿದ್ರು. ಸೊ ಕಾಸ್ಟ್ ಕಾಂಬಿನೇಷನ್ ಅಲ್ಲಿ ಏನಾಗಿದೆ? ಬಟ್ ಕರಾವಳಿ ಜಿಲ್ಲೆಗಳು ಯಾವತ್ತೂ ಕೂಡ ನಮಗೆ ನಾವು ನೋಡ್ದಂಗೆ ಅಭ್ಯರ್ಥಿಗಳ ಮುಖವನ್ನ ನೋಡಲ್ಲ. ಅಲ್ಲಿ ಸ್ವಲ್ಪ ಹಿಂದುತ್ವದ ಭದ್ರಕೋಟೆ ಮತ್ತು ಪ್ರಯೋಗಶಾಲೆ ಅದು. ಹಾಗಾಗಿ ಹಿಂದುತ್ವಕ್ಕೆ ಜೈ ಅಂದಿದ್ದಾರೆ ಅಭ್ಯರ್ಥಿಗಳು ಯಾರೇ ಆಗಿದ್ರು ಕೂಡ. ಬಿಲ್ ಅವರೆಲ್ಲ ಈ ಸರ್ತಿ ಸಾರಾಸಗಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಲೆಕ್ಕ 1,44,000 ಮತಗಳ ಅಂತರದಿಂದ ಗೆಲ್ತೀನಿ. ಯಾಕೆಂದ್ರೆ ಇಡೀ ಬಿಜೆಪಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ MLAಗಳಿದ್ದಾರೆ. ಹಾಗಾಗಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥದ್ದು ಬಿಜೆಪಿ ಅಭ್ಯರ್ಥಿಯ ವಿಶ್ವಾಸ. ಹಾಗಾದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ ಅಂದ್ರೆ, ಒಂದು ಚಿಕ್ಕಮಗಳೂರಿನ ಕೆಲವು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕಿಯಲ್ಲಿರೋದು, ಇನ್ನೊಂದು ಬಂಟ್ ಕಾಂಬಿನೇಷನ್. ಕೆಲವರಿಗೆ ಜಾತಿ ಪ್ರೇಮ ಇದೆ, ಹಿಂಗಾಗಿ ನನ್ನನ್ನು ಬೆಂಬಲಿಸ್ತಾರೆ ಅಂತ. ಸೊ ಗೆಲುವಿನ ಲೀಡ್ ಅವ್ರು ಹೇಳ್ತಾರೋ ಪ್ರಕಾರ 63,000 ಇದ್ದಿರಬಹುದು ಅನ್ನೋದು ಅವ್ರ ಲೆಕ್ಕಾಚಾರ. ಬಿಜೆಪಿ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸಿದ ಕಾರ್ಯಕರ್ತರು ಅವರು ಒಂದು ಲೆಕ್ಕಾಚಾರವನ್ನು ಹಾಕೊಂಡು ಕೂತಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕವನ್ನು ನೋಡ್ಬೋಣ. ಕಾಂಗ್ರೆಸ್ ಕಾರ್ಯಕರ್ತರು JP ಹೆಗಡೆ ಅವರು ಗೆದ್ದೇ ಗೆಲ್ತಾರೆ, 60,000 ಲೀಡಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ. ಓಕೆ, ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತರ ಲೆಕ್ಕ ಏನು? ನಮ್ಮ ಕ್ಯಾಂಡಿಡೇಟ್ ಇಲ್ಲಿ ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಸೊ 1,65,000 ಮಾರ್ಜಿನಲ್ ಗೆಲ್ಸ್ಕೊಂಡ್ ಬರ್ತೀವಿ, ನಮಗೆ ಗೊತ್ತಿದೆ, ಹಿಂಗೆ ಇರೋದು ರಿಸಲ್ಟ್. ಅಭ್ಯರ್ಥಿ ಯಾರೇ ಆಗಲಿ, ಶೋಭಾ ಕರಂದ್ಲಾಜೆ ಆಗಿದ್ರು ಅಷ್ಟೇನೆ, ಕೋಟಾ ಶ್ರೀನಿವಾಸ ಪೂಜಾರಿ ಆಗಿದ್ರು ಅಷ್ಟೇನೆ, ಗೆಲುವೆ ಅಂತಕ್ಕಂಥ ಲೆಕ್ಕಾಚಾರ. ಮತ್ತೆ ಅಲ್ಲಿ ಬಿಜೆಪಿಯ ಶಾಸಕರಲ್ಲಿ ಈ ಸರ್ತಿ ವಿಪರೀತವಾದ ಒಗ್ಗಟ್ಟು ಕಂಡು ಬಂದಿತ್ತು. ಯಾವಾಗಲೂ ಹಾಗಿರ್ತಿರ್ಲಿಲ್ಲ. ಈ ಸರ್ತಿ ವಿಪರೀತವಾದ ಒಗ್ಗಟ್ಟಲ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ವರ್ಚಸ್ಸಿದೆ ಅಂತ. ಹಾಗಾಗಿ ಈಗ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ, ಗೆಲುವಿನ ಅಂತರ 1.5 ಲಕ್ಷ ಇನ್ ಫೇವರ್ ಆಫ್ ಬಿಜೆಪಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು 1.5 ಲಕ್ಷ ಲೀಡಲ್ ಗೆಲ್ತಾರೆ ಅಂತ ಉಡುಪಿಯಿಂದ ಬರ್ತಾ ಇರ್ತಕ್ಕಂಥ ಸದ್ಯದ ಲೆಕ್ಕಾಚಾರ ಮತ್ತು ಅಂದಾಜು. ಬಟ್ JP ಹೆಗಡೆ ಅವರು ಕೂಡ ಲಾಸ್ಟ್ ಒಂದು ಬೈ ಎಲೆಕ್ಷನ್ ಗೆದ್ದಿದ್ರಿಂದ ಅವ್ರಿಗೆ ಈಸಿ ಆಗಬಹುದು ಅಂತ ಲೆಕ್ಕಾಚಾರ ಇಟ್ಕೊಂಡು ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟರು. ರಾಜಕಾರಣಿ, ತುಂಬಾ ಸರಳ ಸಜ್ಜನ ವ್ಯಕ್ತಿ JP ಹೆಗಡೆ ಅವರು. ಈಗಷ್ಟೇ ಅವರು ಬಿಜೆಪಿನಲ್ಲಿ ಇದ್ಕೊಂಡು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥವರು. ಅದೇ ಅಪವಾದ ಅವ್ರ ಮೇಲೆ ಇದ್ದಿದ್ದು. ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಬರ್ತಾರೆ. ನೋಡಿ, ಅಲ್ಲಿ ಕೆಲಸ ಎಲ್ಲ ಮುಗಿಸಿದ್ರು, ಮುಖ್ಯಮಂತ್ರಿಗೆ ರಿಪೋರ್ಟ್ ಕೊಟ್ಟರು. ರಿಪೋರ್ಟ್ ಕೊಟ್ಟು 2 ದಿನಕ್ಕೆ ಕಾಂಗ್ರೆಸ್ಗೆ ಜಂಪ್ ಆಗ್ಬಿಟ್ರು ಅಂತ ಒಂದು ಅಪವಾದ ಇದೆ. ಅಂದ್ರೆ ಅವಕಾಶವಾದಿ ಅಂತಕ್ಕಂಥ ಅಪವಾದ ಅವರಲ್ಲಿದೆ. ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡೋಣ.